ಹಲೋ ನಮಸ್ಕಾರ ಎಲ್ರಿಗೂ. ನಾನು ಶ್ರುತಿ, ಮತ್ತೊಂದು ಗಾರ್ಡನ್ ವಿಡಿಯೋಗೆ ಸ್ವಾಗತ. ಇವತ್ತು ಇಲ್ಲಿ ಎಲ್ಲ ನಿನ್ನೆ ನಮಗೆ ಮೈಸೂರಲ್ಲಿ 3-4 ದಿನದಿಂದ ಕಂಟಿನ್ಯೂಸ್ ಆಗಿ ಮಳೆ ಆಗ್ತಾಯಿದೆ. ಮಳೆ ಆಗಿ ಯಾವ ಥರ ಅವಸ್ಥೆ ಆಗಿದೆ ನನ್ನ ಟೆರೆಸ್ ಎಲ್ಲ ಅಂತ ಒಂದು ತೋರಿಸೋಣ ಅಂತ ಇದೆಲ್ಲ ನೋಡಿ, ದಾಸವಾಳ ಗಿಡಗಳು ಪ್ರೂನಿಂಗ್ ಮಾಡಿದ್ವಿ, ಎಲ್ಲ ಚಿಗುರುತ್ತಾ ಇದೆ. ಮತ್ತು ಇಲ್ಲಿ ನೋಡಿ ಹಿಂಗೆ ನೀರು ನಿಂತಿದೆ ಅಂತ, ಜಾಸ್ತಿ ಮಳೆ ಬಂದಿದೆ ಕಂಟಿನ್ಯೂಸ್ಸು. ಮೊನ್ನೆ ಒಂದು ದಿನ ಇರಲಿಲ್ಲ, ದಿನ ಬಿಟ್ಟು ದಿನ. ನಿನ್ನೆ ಅಂತೂ ತುಂಬ ಬಂತು 11:30ಗೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಪೂರ್ತಿ ನೀರು ನಿಂತಿದೆ. ಇದು ಇನ್ನೂ 2 ದಿನ ಬೇಕು ಇದು ಒಣಗಕ್ಕೆ. ಟೆರೆಸ್ ಗಾರ್ಡನಿಂಗ್ ಅಂತಂದರೆ ಈಸಿ ಕೆಲಸ ಅಲ್ವೇ ಅಲ್ಲ. ನೆಲದಲ್ಲಿ ಹಾಕೋದು ಒಂದು ಒಳ್ಳೆ ಚೆಂದ ಅನಿಸುತ್ತೆ ಒಂದೊಂದ್ಸಲಿ. ಮತ್ತು ಟೆರೆಸ್ ಗಾರ್ಡನಿಂಗ್ ಅಂತಂದರೆ ರೀಪಾಟಿಂಗ್ ಬೇಕೇ ಬೇಕಾಗುತ್ತೆ ಎಲ್ಲ ಗಿಡಗಳಿಗೂ. ಪಾಟಲ್ಲಿ ಬೆಳೆಸೋದ್ರಿಂದ ಇಲ್ಲಿ ನೋಡಿ ಇದೆಲ್ಲ ದಾಸವಾಳ ಚಿಗುರುತ್ತಾ ಇದೆ. ಮತ್ತು ಇದು ಒಂದು ಮಲ್ಲಿಗೆ ಗಿಡ, ಇಲ್ಲಿ ನೋಡ್ತಾ ಇದ್ದೀರಾ, ಇದು ಮಲ್ಲಿಗೆಗೆ ಎಲ್ಲ ಒಟ್ಟೊಟ್ಟಿಗೆ ಹಾಕ್ಬಿಟ್ಟಿದ್ವಿ. ಇಲ್ಲಿ ನೋಡಿ ನೀರು ಯಾವ ಥರ ತುಂಬಿದೆ ಅಂತ, ಕೆರೆ ಆಗೋಗಿದೆ ಟೆರೆಸ್ ಎಲ್ಲ. ಇಲ್ಲಿ ನೋಡಿ ಇದು, ಮತ್ತು ಇದು ನೋಡಿ ಸ್ಲಗ್ಗು, ಅದೇನೋ ಹೇಳ್ತಾರಲ್ಲ, ಇದ್ರ ಹುಳ, ಇದು ಬಸವನ ಪಾದದ ಹುಳನೋ ಏನೋ ಹೇಳ್ತೀವಿ. ಇಲ್ಲಿ ನೋಡಿ ಎಲ್ಲ ಕೆರೆ ಆಗೋಗಿದೆ ನಂದು ಟೆರೆಸ್ ಗಾರ್ಡನ್ನು. ಮತ್ತು ಎಲ್ಲ ಪೂರ್ತಿ ಮಣ್ಣೆಲ್ಲ ಕೆಳಗಡೆ ಎಲ್ಲ ಬಿದ್ದು ಎಲ್ಲ ಗಲೀಜಾಗಿದೆ. 2 ದಿನ ಬೇಕಾಗತ್ತೆ ಕ್ಲೀನ್ ಮಾಡೋಕ್ಕೆ. ಮತ್ತು ಇದು ನೋಡ್ತಾ ಇದ್ದೀರಲ್ಲ, ಇದು ಒಂದು ಮಲ್ಲಿಗೆ ಗಿಡ, ಇದರಲ್ಲೇ ಹಾಕ್ಬಿಟ್ಟಿದ್ವಿ. ಇದು ನೋಡಿ, ಇದನ್ನು ಫುಲ್ ಪ್ರೂನಿಂಗ್ ಮಾಡಿದ್ವಿ, ಅಂದರೆ ಹಾರ್ಡ್ ಪ್ರೂನಿಂಗ್ ಮಾಡಿದ್ವಿ. ಹಾರ್ಡ್ ಪ್ರೂನಿಂಗ್ದು ಒಂದು, ಮತ್ತು ಸಾಫ್ಟ್ ಪ್ರೂನಿಂಗ್ ಅಂದರೆ ಏನು ಅನ್ನೋದು ವಿಡಿಯೋ ಇದೆ ನನ್ನ ಚಾನಲಲ್ಲಿ, ಗಾರ್ಡನರ್ಸ್ಗೆ ಹೆಲ್ಪ್ ಆಗ್ಬೋದು. ಎಲ್ಲ ಬ್ರ್ಯಾಂಚಲ್ಲೂ ಮೊಗ್ಗುಗಳಾಗಿದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ನೋಡಿ, ಇದು ದುಂಟು ಮಲ್ಲಿಗೆ. ಇದು ಫುಲ್ಲು ಹಾರ್ಡ್ ಪ್ರೂನಿಂಗ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಮಲ್ಲಿಗೆ ಹೂ ಗಿಡ, ಮೊಗ್ಗು ಎಲ್ಲ ಚೆನ್ನಾಗಾಗುತ್ತೆ. ಇದು ನೋಡಿ, ಎಲ್ಲದರಲ್ಲೂ ಮೊಗ್ಗಾಗಿದೆ. ಮತ್ತು ಕೆಲವು ಗಿಡಗಳಲ್ಲಿ ಆಗಲೇ ಹೂವು ಕೂಡ ಬಿಡ್ತಾಯಿದೆ. ಎಲ್ಲ ನೋಡಿ, ಇದೆಲ್ಲ ಲಿಲ್ಲಿ ಅಂತ ಹೇಳ್ತೀವಲ್ಲ, ರೇನ್ ಲಿಲ್ಲಿ, ಆ ಪ್ಲ್ಯಾಂಟ್ಸ್. ಇದೆಲ್ಲ ಏನು ಅಂತಂದರೆ ಬಲ್ಬ್ಸ್ ಎಲ್ಲ ಜಾಸ್ತಿ ಆಗಿಬಿಟ್ಟು ನನ್ನ ಗಾರ್ಡನಲ್ಲಿ ಎಲ್ಲ ಈ ರೀತಿ ಆಗಿದೆ. ಇದು ನೋಡಿ, ಇದು ಒಂದು ಪಿಂಕ್ ಕಲರ್ ರೋಸ್ ಗಿಡ, ಲೈಟ್ ಪಿಂಕ್ ಕಲರ್. ಇದೂ ನಾಟಿ ವೆರೈಟಿನೇ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಫುಲ್ ಹಾರ್ಡ್ ಪ್ರೂನಿಂಗ್ ಮಾಡಿದ್ವಿ ಇದನ್ನು. ಅಂದರೆ ಇಲ್ಲಿಗೆ ಪೂರ್ತಿ ಕ್ಲೀನಾಗಿ ಕೆಳಗಡೆಗೆ ಕಟ್ ಮಾಡಿಬಿಟ್ಟಿದ್ರು. ಈಗ ಇಲ್ಲಿ ತೋರಿಸ್ತೀನಿ ನಿಮಗೆ, ಮೊಗ್ಗುಗಳು ನೋಡ್ತಾ ಹೋಗಿ ಎಷ್ಟಾಗಿದೆ ಅಂತ. ಇದೆಲ್ಲ ಮೊಗ್ಗುಗಳೇ, ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ಹತ್ರದಿಂದ ತೋರಿಸ್ತೀನಿ ನೋಡಿ, ಇದೆಲ್ಲ ಮೊಗ್ಗುಗಳೇ. ಇಲ್ಲ ಅಂತಂದರೂ ಎಷ್ಟು ಮೊಗ್ಗಿದೆ ಅಂದರೆ ಇದರಲ್ಲಿ ತುಂಬ ಇದೆ. ಒಂದೊಂದು ಬ್ರ್ಯಾಂಚಲ್ಲೂ 4-5 ಆಗಿದೆ. ಇಲ್ಲಾಂದರೂ ಒಂದು 50 ಮೊಗ್ಗಿರಬೇಕು. ಇದು ಹೂವು ಆದ ತಕ್ಷಣವೇ ತೋರಿಸ್ತೀನಿ ನಾನು ನಿಮಗೆ ಯಾವ ಕಲರ್ ಮತ್ತು ಏನು ಅಂತ. ಇದೂ ಅಷ್ಟೇ, ಒಂದು ಚಿಕ್ಕ ಕಟಿಂಗ್ ಹಾಕಿದ್ರೆ ಸಾಕು. ನಾಟಿ ರೋಸ್ಗಳೆಲ್ಲ ಹಾಗೆ, ಗುಲಾಬಿಗಳೆಲ್ಲ ಹಾಗೆ, ಒಂದು ಚಿಕ್ಕ ಕಟಿಂಗ್ ಹಾಕಿದ್ರೆ ಚೆನ್ನಾಗಿ ಗ್ರೋ ಆಗಿಬಿಡುತ್ತೆ. ಇದೆಲ್ಲ ಹತ್ರದಿಂದ ನೋಡಿ, ಇದೆಲ್ಲ ಮೊಗ್ಗೆ, ಇದೆಲ್ಲ ಮೊಗ್ಗುಗಳು, ಇದೆಲ್ಲ ಮೊಗ್ಗೆ. ಇಲ್ಲಿ ನೋಡಿ, ಈಗ ಎಲ್ಲ ಕೆರೆ ಆಗಿ ಮತ್ತು ಗರ್ಕೆ ಎಲ್ಲ ಬೆಳ್ಕೊಂಡಿದೆ ಚೆನ್ನಾಗಿ. ಇದೆಲ್ಲ ಕ್ಲೀನ್ ಮಾಡಿಸ್ಬೇಕು. ಇಲ್ಲೊಂದು ದಾಸವಾಳ ಇದೆ, ಒಂದು ಆರೆಂಜ್ ಕಲರ್, ಎಲ್ಲ ಒಂದರಲ್ಲೇ ಹಾಕ್ಬಿಟ್ಟಿದ್ದೀವಿ ನಾವು, ಹಂಗಾಗಿ. ಮತ್ತು ಇನ್ನೊಂದು ಏನಂತಂದರೆ, ಟೆರೆಸ್ ಗಾರ್ಡನಿಂಗಲ್ಲಿ ಒಂದು ಮುಖ್ಯವಾಗಿ ನಾವು ಗಮನಿಸ್ಕೊಳ್ಬೇಕು ಏನಂತಂದರೆ, ಪದೇ ರೀಪಾಟಿಂಗ್ ಕೇಳ್ತಾನೆ ಇರುತ್ತೆ ಗಿಡಗಳು. ಇಲ್ಲಾಂದರೆ ಗಿಡಗಳೆಲ್ಲ ರೂಟ್ ಬೌಂಡಾಗಿ ನಿಮಗೆ ಹೂವು, ಹಣ್ಣಿನ ಗಿಡಗಳಾದರೆ ಹಣ್ಣು ಏನನ್ನೂ ಕೊಡೋಲ್ಲ. ವರ್ಷಕ್ಕೆ 2 ವರ್ಷಕ್ಕೊಂದ್ಸಲಿ ಕೊಡ್ತಾನೆ ಇರಬೇಕು, ರೀಪಾಟ್ ಮಾಡ್ತಾನೆ ಇರಬೇಕು. ಇಲ್ಲಿ ನೋಡಿ, ಈ ಥರ ಆಗಿದೆ. 3 ದಿನ ಬೇಕು ಅನಿಸುತ್ತೆ ಇದೆಲ್ಲ ಕ್ಲೀನ್ ಮಾಡೋಕ್ಕೆ. ಮತ್ತು ಇದೆಲ್ಲ ನೋಡ್ತಾ ಇದ್ದೀರಾ, ಇದೆಲ್ಲ 10 o'clock ಪ್ಲ್ಯಾಂಟ್ಸು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೆಲ್ಲ 10 o'clock ಅಂದರೆ 10 ಗಂಟೆ ಹೂವು ಅಂತ ಕರಿತೀವಿ. ಮತ್ತು ಪರ್ಸ್ಲೇನ್ ಅಂತಲೂ ಕರಿತೀವಿ ಇದನ್ನು. ಇದು ನೋಡಿ, ಇದೆಲ್ಲ ಪಿಂಚ್ ಮಾಡ್ತಾ ಇದ್ದರೆ ಇದು ಬೇರೆ ಗಿಡಗಳನ್ನೂ ಮಾಡ್ಕೊಳ್ಬೋದು. ಇದನ್ನು ಕಟ್ ಮಾಡಿ ಪುನಃ ಇನ್ನೊಂದು ಗಿಡನೂ ಮಾಡ್ಬೋದು. ಆವಾಗ ಮಾಡಿದ್ರೆ ತುಂಬ ಬುಷಿಯಾಗಿ ಬರುತ್ತೆ ಗಿಡಗಳು. ಇದೊಂದು ಅಷ್ಟು ಹಾಕಿದ್ದೀನಿ ಇವಾಗ, ಒಂದು ಸ್ವಲ್ಪ ಎಲ್ಲ ಕಲರ್ಸು ಹಾಕಿದ್ದೀನಿ ಇದರಲ್ಲಿ. ಮತ್ತು ಟೆರೆಸ್ ಗಾರ್ಡನ್ ಅವಸ್ಥೆ ಸಿಕ್ಕಾಬಟ್ಟೆ ಎಲ್ಲ ಇದಾಗಿದೆ. ಇಲ್ಲಿ ನೋಡಿ, ಇವಾಗೆಲ್ಲ ಲೋಟಸ್ ಎಲ್ಲ ಶುರು ಆಗಿದೆ.
ಎಲ್ಲ ದೊಡ್ಡ ದೊಡ್ಡದಾಗ್ತಾ ಇದೆ. ಈ ಥರ ಎಲೆಗಳೆಲ್ಲ ದೊಡ್ಡ ದೊಡ್ಡದಾಗ್ತಾ ಇದೆ. ಮತ್ತು ನೋಡಿ ಇದೊಂದು ಲೀಫ್ ನೋಡಿ, ಇದನ್ನು ಸ್ಟ್ಯಾಂಡಿಂಗ್ ಲೀಫ್ ಅಂತ ಹೇಳ್ತೀವಿ. ಇದು ಸೈನು ಮೊಗ್ಗು ಬಿಡೋಕ್ಕೆ ಶುರು ಆಗುತ್ತೆ ಅಂತ, ಈ ಥರ ಮೊಗ್ಗು ಬರೋಕ್ಕೆ ಶುರು ಆಗುತ್ತೆ ಅಂತ ಈ ಥರ ಬಂದರೆ ಲೋಟಸಲ್ಲಿ. ಮತ್ತು ಎಲ್ಲ ಗ್ರೋ ಆಗ್ತಾ ಇದೆ. ಇದು ನೋಡಿ ಎಲ್ಲ ಬೇರೆ ಬೇರೆ ವೆರೈಟಿನೇ, ಎಲ್ಲ ಈಗ ಎರಡೆರಡು ಎಲೆ ಬರ್ತಾ ಇದೆ. ನೋಡ್ತಾ ಇದ್ದೀರಾ ಇಲ್ಲಿ ಎಲ್ಲ ಚೆನ್ನಾಗಿ ಚಿಗುರ್ತಾ ಇದೆ. ಮತ್ತು ಇದರಲ್ಲೂ ಎಲ್ಲ ಎಲೆ ಎಲ್ಲ ಬರ್ತಾ ಇದೆ. ಕೆಲವು ಲಿಲ್ಲಿ ಪ್ಲ್ಯಾಂಟ್ಸೂ ಹಾಕಿದ್ದೀನಿ. ಮತ್ತು ಇದರಲ್ಲಿ ಲಿಲ್ಲಿಯಲ್ಲಿ ಮೊಗ್ಗಾಗಿದೆ. ಇದು ಒಂದು ಡಾರ್ಕ್ ಹಾರ್ಟ್ ಪಿಂಕ್ ಕಲರ್ ಲಿಲ್ಲಿ ಇದು. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇದು ಅಷ್ಟೇ ಎಲ್ಲ, ಇದು ಒಂದು ಬುಚ್ಚ ಅನ್ನೋ ವೆರೈಟಿ. ಇದು ಅಷ್ಟೇ ಎಲೆ ಎಲ್ಲ ಶುರು ನೆನ್ನೆ ಮಳೆ ತುಂಬ ಇರೋದ್ರಿಂದ ತುಂಬ ತುಂಬಿಕೊಂಡಿದೆ, ಎಲ್ಲ ಟಬ್ಬಲ್ಲೂ ನೀರು ತುಂಬಿಕೊಂಡಿದೆ. ಇಲ್ಲಿ ನೋಡಿ ಎಲೆ ಎಲ್ಲ ಮೇಲೆ ಬರ್ತಾ ಇದೆ. ಮತ್ತು ಅಲ್ಲಿ ನೋಡ್ತಾ ಇದ್ದೀರಲ್ಲ ನೀವು, ಅದು ಕೊತ್ತಂಬರಿ ಇದು ಹಾಕಿರೋದು. ಅದು ಯಾರು ಅಂದರೆ ನನ್ನ ಮಗಳೇ ಹಾಕಿರೋದು. ಯಾಕೆ ಅಂತಂದರೆ ಅವಳು PUC ಎಕ್ಸಾಮ್ಗೆ ಮಧ್ಯ ಬ್ರೇಕ್ ತೊಗೊಳ್ತಾಳಲ್ಲ ಓದ್ಕೊಳ್ಳೋಕ್ಕೆ. ಈಗ ಅವಳು 12ಲ್ಲಿದ್ದಾಳೆ. ಕೆಲಸ ಮಧ್ಯ ಸ್ವಲ್ಪ ಬ್ರೇಕ್ ಬೇಕು, ಮೈಂಡ್ ರಿಫ್ರೆಶ್ ಆಗಬೇಕಂದಾಗ ಈ ಥರದ್ದೆಲ್ಲ ಮಾಡ್ತಾಳೆ ಅವಳು. ಮತ್ತು ಅವಳು ಬಯಾಲಜಿ ಸ್ಟೂಡೆಂಟ್. ಮತ್ತು ಇಲ್ಲಿ ನೋಡಿ ಇಲ್ಲೊಂದು ನೋಡ್ತಾ ಇದ್ದೀರಲ್ಲ, ಇದು ಅವಳೇ ಹಾಕಿರೋದು. ಬಟಾಣಿ ಹಾಕಿದ್ದಾಳೆ, ಇದರಲ್ಲಿ ಹೆಸ್ರನ್ನು ಬರೆದಿದ್ದಾಳೆ. ಮತ್ತು ಇದೆಲ್ಲ ಈಗ ಇದು ನೋಡಿ, ಇದೊಂದು ಸ್ಟ್ಯಾಂಡಿಂಗ್ ಲೀಫು. ಇದು ಕಾವೇರಿ. ಈ ಟ್ಯೂಬನ್ನು ಪ್ಲ್ಯಾಂಟ್ ಮಾಡೋದು ನಾನು ತೋರಿಸಿದ್ದೆ ನನ್ನ ವಿಡಿಯೋದಲ್ಲಿ, ಯಾರಾದರೂ ನೋಡಿದರೆ. ಇದು ತಮೋ ಅನ್ನೋದು ಒಂದು ವೆರೈಟಿ. ಮತ್ತು ಇದು ನೋಡಿ, ಇದು ಒಂದು ಗ್ರೀನ್ ಆ್ಯಪಲ್ ಅನ್ನೋ ಒಂದು ಲೋಟಸ್ ವೆರೈಟಿ. ಇದು ಎಲ್ಲ ಹೇಗಾಗಿದೆ ಅಂದರೆ ಮಳೆ ಬಂದು ಪೂರ್ತಿ ಇದೆಲ್ಲ ಲಿಲ್ಲಿ ಪ್ಲ್ಯಾಂಟ್ಸು ಇಳಿಟೀನಿ ಸ್ಟೆಪ್ಸ್ ಮೇಲೆ ಲೈನಾಗಿ ಎಲ್ಲ ಬ್ಲೂಮ್ ಆದಮೇಲೆ ತೋರಿಸ್ತೀನಿ. ಮತ್ತು ಮೊನ್ನೆ ನರ್ಸರಿಯಲ್ಲಿ ಒಂದಷ್ಟು ದಾಸವಾಳ ತಂದಿದ್ದೆ ಅಂತ ಹೇಳಿದೆ ನಾನು ಮೊನ್ನೆ ವಿಡಿಯೋದಲ್ಲಿ, ಯಾರು ನೋಡಿದರೆ. ಅದು ಯಾವ್ಯಾವುದನ್ನ ಬೈ ಮಾಡಿದ್ದೀನಿ ದಾಸವಾಳ ಅಂತ ತೋರಿಸ್ತೀನಿ ನಿಮಗೆ. ಮತ್ತು ಇಲ್ಲಿ ನೋಡಿ, ಇದೆಲ್ಲ ದಾಸವಾಳ ಗಿಡಗಳು ನಾನು ತೊಗೊಂಡು ಬಂದೆ ಬರೀ 20 ರೂಪಾಯಿಗೆ ಅಂತ ಹೇಳಿದ್ನಲ್ವ. ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ. ಕ್ರಾಸ್ವುಡ್ ನರ್ಸರಿ ಅಂತ ಒಂದಿದೆ, ಇಲವಾಲ ಎಂಟ್ರೆನ್ಸಲ್ಲೇ ರೈಟ್ ಸೈಡಿಗೆ ಬರುತ್ತೆ. ಮೈಸೂರು ಕಡೆಯಿಂದ ಹೋಗುವಾಗ ಅಲ್ಲಿ ನಾನು ಆ ರೂಟಲ್ಲಿ ಹೋಗುವಾಗ ಕೆಲವು ದಾಸವಾಳಗಳನ್ನ ತಂದೆ, ಹೈಬ್ರಿಡ್ ದಾಸವಾಳಗಳು. ಇದೆಲ್ಲ ಹೂ ಬಿಟ್ಟಿತ್ತು, ಕೂಡ ಮೊಗ್ಗಾಗಿದೆ. ಇದೆಲ್ಲ ರೀಪಾಟ್ ಮಾಡಾದಮೇಲೆ ನಾನು ತೋರಿಸ್ತೀನಿ ಯಾವ್ಯಾವ ಬಣ್ಣದ ತಂದಿದ್ದೀನಿ ಅಂತ. ಇದು ನೋಡಿ, ಇದು ಒಂದು ಚಿಕ್ಕ ಗಿಡ. ಇದನ್ನು ಹಾಗೆ ಒಂದೇ ಒಂದು ಹೂ ಬಿಟ್ಟಿತ್ತು ಇದರಲ್ಲಿ, ಚಿಕ್ಕದು. ಯಾವುದು ಒಂದು ಪಿಂಕ್ ಕಲರ್ ಒಂದು ಬಿಟ್ಟಿತ್ತು, ತುಂಬ ಚೆನ್ನಾಗಿತ್ತು ಹೂವದು. ಇಲ್ಲಿ ನೋಡಿ, ಇಷ್ಟು ಗಿಡ ತಂದೆ. ಮತ್ತು ಇದನ್ನೆಲ್ಲ ರೀಪಾಟ್ ಮಾಡಬೇಕು. ಎಲ್ಲ ಬೇರೆ ಬೇರೆ ಕಲರ್ಸು. ಇದೆಲ್ಲ 20 ರೂಪಾಯಿ ಅಷ್ಟೇ. ಈ ಗಿಡಗಳು, ನಾಟಿ ಗಿಡಗಳೆಲ್ಲ 20, ಮತ್ತು ಹೈಬ್ರಿಡ್ ಎಲ್ಲ 60 ರೂಪಾಯಿ ಕೊಟ್ಟರು. ಮತ್ತು ಒಂದು ಡಾಲಿಯಾ ಪ್ಲ್ಯಾಂಟನ್ನು ತಂದೆ. ಇಲ್ಲಿ ನೋಡಿ, ಇದು ಈ ಕಲರ್ ಇರಲಿಲ್ಲ, ಇದೊಂದು ತಂದೆ. ಮತ್ತು ಇದೆಲ್ಲ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಹ್ಯಾಂಗಿಂಗ್ ಬಾಸ್ಕೆಟ್ಗೆ 10 o'clock ಪ್ಲ್ಯಾಂಟ್ಸ್ನ ರೆಡಿ ಮಾಡಿ ಇಟ್ಟಿದ್ದೀನಿ. ಎಲ್ಲ ಅರೇಂಜ್ ಮಾಡಬೇಕಂತ ಎಷ್ಟು ಮಾಡಿದ್ರೂ ಕೆಲಸ ಮುಗೀತಾ ಇಲ್ಲ ನೋಡಿ. ಕೆಲವೆಲ್ಲ ಅರೇಂಜ್ ಮಾಡೋಕ್ಕಾಗಲೇ ಎಲ್ಲ ಪ್ಲ್ಯಾಂಟ್ಸನ್ನ ರೆಡಿ ಮಾಡಿ ಇಟ್ಟಿದ್ದೀನಿ. ಇಲ್ಲಿ ದಿನ ಸ್ವಲ್ಪನೇ ಮಾಡಬೇಕಾಗತ್ತೆ, ತುಂಬ ಒಂದೇ ದಿನ ಮಾಡೋಕ್ಕಾಗಲ್ಲ. ಇಲ್ಲಿ ನೋಡಿ, ಇದೆಲ್ಲ ಹಾಕಿಬಿಟ್ಟಿದ್ದೀನಿ. ಇವಾಗ ಚಿಗುರಿಕೊಂಡಿದೆ, ಎಲ್ಲ ಕಟ್ಟಿಂಗ್ಸ್ ಹಾಕಿದ್ದೆ, ಎಲ್ಲ ಚಿಗುರಿಕೊಂಡಿದೆ. ಮತ್ತು ಈ ಕಡೆ ಬಂದರೆ ಇದೆಲ್ಲ ಲಿಲ್ಲೀಸ್ ಈಗ ಅರಳ್ತಾ ಇದೆ ಪಾಂಡಲ್ಲಿ. ಮತ್ತು ಇದೊಂದು ಬೋಗನ್ವಿಲ್ಲ ಮತ್ತು ತಂದಿದ್ದು ನರ್ಸರಿಯಿಂದ. ಮತ್ತು ಇದು ನೋಡಿ, ಇದೊಂದು ಬೋಗನ್ವಿಲ್ಲ ಡಬಲ್ ಪೆಟಲ್ ಇದು. ಮತ್ತು ಒಂದು ವೈಟು ಬೋಗನ್ವಿಲ್ಲ ಆಲ್ರೆಡಿ ಇತ್ತು ನನ್ನ ಹತ್ರ, ಆದರೂ ತಂದೆ ಇನ್ನೂ ಸ್ವಲ್ಪ ಇದೆ ಅಂತ. ಮತ್ತು ಇಲ್ಲಿ ನೋಡಿದೆ, ಇಲ್ಲಿ ಒಂದು ಮಲ್ಲಿಗೆ ಹೂ ಬಿಟ್ಟಿದೆ, ನೋಡ್ತಾ ಇರ್ಬೋದು ನೀವು. ತೋರಿಸಿದ್ದೆ ಈ ಗಿಡ ಮೊಗ್ಗಾಗಿದೆ ನೋಡಿ, ಎಲ್ಲ ಕಡೆ ಮೊಗ್ಗಾಗಿದೆ. ಮತ್ತು ಇದನ್ನು ಪ್ರೂನಿಂಗ್ ಮಾಡಬೇಕಿತ್ತು, ಮಾಡಿಲ್ಲ. ಈ ಹೂವೆಲ್ಲ ಬಂದಾದಮೇಲೆ ಪ್ರೂನಿಂಗ್ ಮಾಡಿದ್ರೆ ಮತ್ತೆ ಹೂ ಬರುತ್ತೆ.
ಮತ್ತು ಇದೊಂದು ಆರೆಂಜ್ ಕಲರ್ ಬೋಗನ್ವಿಲ್ಲ. ಇದು ಆವಾಗಲೇ ತಂದಿದ್ದು. ಇದನ್ನು ನಾನು ಇನ್ನೂ ರೀಪಾಟೇ ಮಾಡಿಲ್ಲ, ಕವರಲ್ಲೇ ಇದೆ. ಯಾವಾಗ ಮಾಡೋದು ಎಲ್ಲ ನೋಡಬೇಕು. ಇದೆಲ್ಲ ಇವತ್ತು ಹರಡಿದೆ. ಇಲ್ಲಿ ನೋಡಿ, ಇದು ಯಾವ ಥರ ಇದೆ ಪ್ಯಾಟ್ರನ್ ಅಂತ, ಫ್ಲವರು. ಇದೊಂಥರ ಡಿಫ್ರೆಂಟ್ ಆಗಿರೋಂಥ ಒಂದು ಗಿಡ. ಇದ್ರ ಹೆಸರು ಗೊತ್ತಿಲ್ಲ ನನಗೆ. ಹೀಗೆ ಗಾರ್ಡನ್ ಕೆಲಸಗಳು ತುಂಬ ನಡೀತಾನೆ ಇರುತ್ತೆ. ಇವತ್ತಿನ ವಿಡಿಯೋ ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.